ಮಲೆನಾಡಿನ ಮನೆಗಳಲ್ಲಿ ಅತಿ ಹೆಚ್ಚು ಮಾಡುವ ಬೆಳಗಿನ ತಿಂಡಿ ಎಂದರೆ ಅದು ಅಕ್ಕಿ ರೊಟ್ಟಿ. ಎಲ್ರಿಗೂ ನಮಸ್ಕಾರ. ವಾಣಿ ಕುಸುಮಾಕರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ಅನ್ನದಲ್ಲಿ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಅನ್ನನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿದೆ. ಈ ಬೌಲಲ್ಲಿ 2 ಬೌಲ್ ಆಗೋಷ್ಟು ನಾನು ಅನ್ನವನ್ನು ತಗೊಂಡಿದ್ದೀನಿ. ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಅನ್ನಕ್ಕೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಬೇಕಾಗತ್ತೆ. ಸ್ಟವ್ ಆನ್ ಮಾಡಿ ಅನ್ನದ ಪಾತ್ರೆನ ಸ್ಟವ್ ಮೇಲೆ ಇಡಬೇಕು. ನಂತರ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾನು ಇದಕ್ಕೊಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. 10 ನಿಮಿಷದ ನಂತರ ಅದು ಓಪನ್ ಮಾಡಿದಾಗ ನೀರೆಲ್ಲ ಡ್ರೈ ಆಗಿ ಅನ್ನ ಮೆತ್ತಗಾಗಿರುತ್ತೆ. ಆವಾಗ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ತರಿಯಾಗಿರಬೇಕು, ಜಾಸ್ತಿ ನುಣ್ಣಗಿರಬಾರ್ದು. ನಾನು ಇವಾಗ ಅಕ್ಕಿ ಹಿಟ್ಟನ್ನು ಇದಕ್ಕೆ 2 ಬೌಲ್ ಆಗುವಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿದರೆ ರೆಡಿ ಆಗುತ್ತೆ. ಆನಂತರ ನಾನು ರೊಟ್ಟಿ ಮಾಡೋಕ್ಕೆ ಹಂಚನ್ನು ಇಟ್ಕೊತಾ ಇದ್ದೀನಿ. ಇದು ರೊಟ್ಟಿ ಮಾಡೋಕ್ಕಾಗಿ ಇರೋಂಥ ಹೆಂಚು ಮಲೆನಾಡು ಕಡೆಗಳಲ್ಲಿ ಇದು ಸಿಗುತ್ತೆ. ನಾನಿವಾಗ ರೊಟ್ಟಿ ಹಿಟ್ಟನ್ನು ನಾದ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ, ಪ್ಲಾಸ್ಟಿಕ್ ಕವರು, ಮತ್ತು ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ನೀರು ಹಾಕ್ಕೊಳ್ತಾ ಈ ಥರ ನಾದ್ಕೋಬೇಕು. ಇದು ಗೋಧಿ ಹಿಟ್ಟನ್ನಷ್ಟು ಸಾಫ್ಟಾಗಿರಲ್ಲ, ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಅನ್ನ ಸಾಫ್ಟಾಗಿ ಹಿಟ್ಟಿನ ಜೊತೆ ಬೆರೆತ್ಕೊಂಡು ಹಿಟ್ಟು ಸ್ವಲ್ಪ ಅಂಟಾಗಿ ಬರಬೇಕು. ಆನಂತರ ಹೀಗಾಗತ್ತೆ. ಈ ಥರ ಮಾಡಿಕೊಂಡ್ರೆ ರೊಟ್ಟಿ ತಟ್ಟಕ್ಕೆ ರೆಡಿಯಾಗಿರುತ್ತೆ. ಇವಾಗ ಪ್ಲಾಸ್ಟಿಕ್ ಕವರ್ಗೆ ನಾನು ನೀರನ್ನು ಹಚ್ಕೊತಾ ಇದ್ದೀನಿ. ನೀರು ಹಚ್ಕೊಂಡು ಮಾಡ್ಕೊಂಡಿರೋ ಉಂಡೆಯನ್ನು ಈ ಥರ ತಟ್ಕೋಬೇಕು. ನಮಗೆ ಎಷ್ಟು ತೆಳ್ಳಗಾಗತ್ತೆ ಅಷ್ಟು ತೆಳ್ಳಗೆ ಇದನ್ನು ತಟ್ಕೋಬೇಕಾಗತ್ತೆ. ನಾವಿದನ್ನು ಬರೀ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡು ಕೂಡ ರೊಟ್ಟಿನ ಮಾಡ್ಕೋಬೋದು. ಅನ್ನ ಜಾಸ್ತಿ ಇದ್ದವಾಗ ಈ ಥರ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಈ ರೊಟ್ಟಿ ರೆಡಿಯಾಗಿದೆ ನೋಡಿ. ಇದನ್ನು ನಾನು ಉಲ್ಟಾ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಆನಂತರ ಹೆಂಚಿಗೆ ಹಾಕ್ತೀನಿ. ಹೆಂಚು ಇವಾಗ ಕಾದಿದೆ. ನಾನು ಮಾಡ್ಕೊಂಡಿರೋ ರೊಟ್ಟಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಬೇಯೋವರೆಗೆ ನಾವು ಇನ್ನು ಉಳಿದಿರೋ ರೊಟ್ಟಿಗಳನ್ನ ನಾದ್ಕೊಂಡು ರೊಟ್ಟಿ ತಟ್ಕೋಬೇಕು. ಅಷ್ಟರಲ್ಲಿ ಅದು ಹೆಂಚಲ್ಲಿರೋ ರೊಟ್ಟಿ ಬೇಯ್ತಾ ಇರುತ್ತೆ. ಒಂದು ರೊಟ್ಟಿ ಬೇಯ್ತಾ ಇದ್ದಾಗೆ ನಾವು ಇನ್ನೊಂದು ರೊಟ್ಟಿಯನ್ನು ತಟ್ಟಿ ರೆಡಿ ಮಾಡ್ಕೊಂಡಿರಬೇಕು. ಅದು ತೆಗೆದಿದ್ದಾಗೆ ಇದನ್ನು ಹಾಕೋದಕ್ಕೆ ಸರಿ ಆಗುತ್ತೆ. ಇವಾಗ ನಾನು ಹೆಂಚಲ್ಲಿ ಹಾಕಿರೋಂಥ ರೊಟ್ಟಿ ಸ್ವಲ್ಪ ಆರಿದೆ. ಇದನ್ನು ನಾನು ಮಗಚಿ ಹಾಕ್ತಾಯಿದ್ದೀನಿ. ಇದು ಮಗಚಿ ಹಾಕಿದ ತಕ್ಷಣ ಅದು ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಕೋಬೇಕು. ಬೇಯಿಸಿದ ನಂತರ ಇದು ಇವಾಗ ರೆಡಿಯಾಗಿದೆ. ಇದಾದ ನಂತರ ಮಾಡ್ಕೊಂಡಿರೋ ಇನ್ನೊಂದು ರೊಟ್ಟಿಯನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಅದನ್ನು ಹೀಗೆ ಮಗಚಿ ಹಾಕಿ ಮತ್ತೊಮ್ಮೆ ತಿರುಗಿಸಿದ್ರೆ ರೊಟ್ಟಿ ರೆಡಿಯಾಗುತ್ತೆ. ಇದು ಚಿಕನ್ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯಗಳ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.